ನಮ್ಮ ರಾಜ್ಯದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು, ಹಾಗೆ ಟ್ರಾನ್ಸ್ಫರ್ ಮಿನಿಸ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ನೆನೆ ಪ್ರತಾಪ್ ಸಿಂಹ ಅವರು ಆ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಹಾಗೆ ಮೈಸೂರು ಅಭಿವೃದ್ಧಿಗೆ ಶ್ರಮಿಸ್ತಾ ಇಲ್ಲ, ಬರೀ ಟ್ರಾನ್ಸ್ಫರ್ ದಂಧೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ತೊಡಗಿದ್ದಾರೆ ಅಂತ. ಈ ಅಪ್ಪ ಮಗನ ಈ ಒಂದು ಕಾಂಬಿನೇಷನಲ್ಲಿ ರಾಜ್ಯ ಬಡವ ಆಗ್ತಿದೆಯಾ, ಬರೀ ಟ್ರಾನ್ಸ್ಫರಲ್ಲೇ ಕಾಲ ಕಳೀತಾ ಇದ್ದೀರಾ ಅನ್ನೋಂಥದ್ದು ಏನು ಹೇಳ್ತೀವಿ ಸರ್? ನಿನ್ನೆ ಪ್ರತಾಪ್ ಸಿಂಹ ಅವರು ಕೊಟ್ಟಂಥ ಸ್ಟೇಟ್ಮೆಂಟು ಸರ್, ನಿನ್ನೆ ನಮ್ಮ BJPಯ 2 ಬಾರಿ MP ಆದಂಥ ಪ್ರತಾಪ್ ಸಿಂಹ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯತೀಂದ್ರ ಅವ್ರ ಮೇಲೆ. ಯಾಕೆ ಹೇಳ್ತೀನಿ ಅಂದರೆ ಸರ್, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಸಿದ್ದರಾಮಯ್ಯವ್ರಿಗೆ ನಾನು BJPಲಿದ್ರೂ ಸಿದ್ದರಾಮಯ್ಯವರು 2 ಥರ ಸಿದ್ದರಾಮಯ್ಯವ್ರು ನೋಡಿರೋದು ನಾವು. ಒಂದು ರಾಕೇಶ್ ಸಿದ್ದರಾಮಯ್ಯವರು, ಈಗ ನೋಡ್ತಾ ಇರೋದು ಯತೀಂದ್ರ ಸಿದ್ದರಾಮಯ್ಯವರು. ರಾಕೇಶ್ ಸಿದ್ದರಾಮಯ್ಯವ್ರು ಇದ್ರಲ್ಲ, ಆ ರಾಕೇಶ್ ಸಿದ್ದರಾಮಯ್ಯ ಮತ್ತೊಬ್ಬ ಸಿದ್ದರಾಮಯ್ಯವ್ರು ಹುಟ್ಟಲ್ಲ. ಯಾಕೆಂದರೆ ಸಿದ್ದರಾಮಯ್ಯವ್ರನ್ನ ಕೂರಿಸಿರೋದಲ್ಲ, ಅವರೇ ಕುಂತಿರೋದು. ಕುಂತಿರೋದಕ್ಕೂ ಕೂರಿಸಿರೋದಕ್ಕೂ ವ್ಯತ್ಯಾಸ ಇದೆ. ಕುಂತಿರೋನ್ನ ಅಲ್ಲಾಡ್ಸೋಕ್ಕಾಗಲ್ಲ ಯಾರು, ಕೂರಿಸಿರೋನ್ನ ಯಾವಾಗ ಅಲ್ಲಾಡಿಸ್ಬೋದು ಸರ್? ಇಲ್ಲ, ಸಿದ್ದರಾಮಯ್ಯವರು ರಾಜಕಾರಣದಲ್ಲಿ ಬಂದು ಕೂತಿರೋದು, ಯತೀಂದ್ರ ಅವ್ರನ್ನ ಕೂರಿಸಿರೋದು ಈ ರಾಜ್ಯದಲ್ಲಿ ಯಾವ ಟೈಮಲ್ಲಿ ಅಲ್ಲಾಡಿಸ್ಬೋದು, ಬೀಳಿಸ್ಬೋದು. ಬಟ್ ಕುಂತಿರೋನ್ನ ಯಾವತ್ತೂ ಅಲ್ಲಾಡ್ಸೋಕ್ಕಾಗಲ್ಲ, ಬೀಳ್ಸೋಕ್ಕಾಗಲ್ಲ. ಅದು ಶಕ್ತಿ ಸರ್. ಯಾಕೆಂದರೆ ಮೂಡು ಬಂದಂಥ ಲಿಂಗು ಅದನ್ನ ಅಲ್ಲಾಡ್ಸೋಕ್ಕಾಗಲ್ಲ. ಅದು 4 ದಿಕ್ಕಲ್ಲಿ ಕರೆಕ್ಟಾಗಿ ಕೂತಿರ್ತದೆ. ಅದೇ ತಗೊಬಂದು ಸ್ಟ್ಯಾಚು ಮಾಡಿರೋದು ಒಂದು ಕಡೆ ಕೂತಿರ್ತದೆ, ಒಂದು ಕಡೆ ನಿಂತಿರ್ತದೆ. ಅದಕ್ಕೆ ಯತೀಂದ್ರ ಸಿದ್ದರಾಮಯ್ಯವರು. ಯಾಕೆಂದರೆ ಯತೀಂದ್ರ ಸಿದ್ದರಾಮಯ್ಯವ್ರನ್ನ ಯಾಕೆ ಹೇಳ್ತೀನಿ ಅಂತಂದರೆ, ಅವ್ರನ್ನ ಕೂರಿಸಿರೋದು. ಸಿದ್ದರಾಮಯ್ಯವರು ಕುಂತಿರೋರು. ಈ ರಾಜ್ಯದಲ್ಲಿ ಬಲಿಷ್ಠವಾದಂಥ ಶಕ್ತಿ ರಾಜಕಾರಣದಲ್ಲಿ ಅವರು BJPಲಿದ್ರು. ಯಾಕೆಂದರೆ ಹೊಗಳ್ತಾ ಇಲ್ಲ ನಾನು, ಅವ್ರ ಶಕ್ತಿ ಸಾಮರ್ಥ್ಯಕ್ಕೆ ರಾಜಕಾರಣದಲ್ಲಿ ಅವ್ರನ್ನ ನಾವು ಅನುಕರಣೆ ಮಾಡಬೇಕು ಸರ್. ಕೂಡ ಕುಂತಿರೋಂಥ ಸಿದ್ದರಾಮಯ್ಯವ್ರನ್ನೇ ಕೂರಿಸಿರೋಂಥ ಯತೀಂದ್ರ ಅವರೇ ಶೇಕ್ ಮಾಡ್ತಾ ಇದ್ದಾರೆ ಅಂತ, ಅವರಿಂದನೇ ಹೆಸರು ಹಾಳಾಗ್ತಾ ಇದೆಯಾ ಅಂತ. ಹಾಳಾಗಿದ್ರು ಕೂಡ ಸಿದ್ದರಾಮಯ್ಯವರು ಸೈಲೆಂಟ್ ಆಗಿರೋದು ಯಾಕೆ? ಮಗನಿಗೇನು ಬುದ್ಧಿ ಹೇಳ್ತಾ ಇಲ್ವಲ್ಲ ಅಂತ ಕೇಳ್ತಾ ಇದ್ದಾರೆ ಸರ್. ಈ ರಾಜ್ಯದ ದುರಂತ ಒಂದೇ ಅಂದರೆ, ರಾಜಕಾರಣಿಗೆ ಮಕ್ಕಳುಗಳನ್ನ ಬಿಟ್ಕೊಂಡ್ಬಿಡ್ತಾರೆ. ಅದು ನಮ್ಮ ದುರಂತ. ಯಾಕೆ ಅಂದರೆ ನೋಡಿ, ವಾಜಪೇಯಿ ಅವರ ಕುಟುಂಬದಲ್ಲಿ ಯಾರೂ ಇಲ್ಲ, ಇದ್ದಾರೆ ಸರ್. ಅದ್ವಾನಿಯವ್ರ ಕುಟುಂಬದಲ್ಲಿ ಯಾರೂ ಇಲ್ಲ, ಇದ್ದಾರೆ ಸರ್. ಇಲ್ಲ, ಮೋದಿಯವ್ರ ಕುಟುಂಬದಲ್ಲೂ ಯಾರಿಲ್ಲ. ಪ್ರಮೋದ್ ಮಹಾಜನ್ ಅವ್ರ ಕುಟುಂಬದಲ್ಲಿ ಯಾರು ಇದ್ದಾರೆ ಸರ್? ಇಲ್ಲ. ಮೋದಿಯವ್ರ ಕುಟುಂಬದಲ್ಲಿ ಯಾರು ಇದ್ದಾರೆ ಸರ್? ಅತಿರಥ ಮಾರತರು ಈ ಕಟ್ಟಾಳದಂಥ ಈ ದೇಶನ ಯಾರೂ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ನಮ್ಮ ದುರಂತ ಏನು ಅಂದರೆ, ಮಕ್ಕಳಿಂದ ತಂದೆಗೆ ಸಮಸ್ಯೆ. ಯಾಕಂದರೆ ಬೇರೆಯವ್ರು ಬಂದರೆ ನಾಳೆ ಬೆಳಗ್ಗೆ ಬರಬೇಡಪ್ಪ ಅಂತ ನಾನೊಂದು ತಪ್ಪು ಮಾಡಲಿ, ನಾಳೆ ಬೆಳಗ್ಗೆ ನನ್ನ ಬಗ್ಗೆ ನೀವು ಒಂದು ಚಾಡಿ ಹೇಳ್ಬಿಟ್ರೆ, ಇಲ್ಲಿ ಇವ್ನು ಸರಿ ಇಲ್ಲಪ್ಪ ಯೋಗೇಶ್ ಅಂದರೆ ನಮ್ಮನ್ನ ನಾಳೆ ಬೆಳಗ್ಗೆ ಕಳಿಸ್ತಾರೆ. ಮಗ 1,500,000 ತಪ್ಪು ಮಾಡಿ 100 ಕೇಸ್ ಹಾಕಿಸ್ಕೊಳ್ಳಿ, ನನ್ನ ಮಗ ಅಂತ ಅವರೇ ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ನಿಂತಿರ್ತಾರೆ ಲೀಡರ್ಗಳು. ಇದು ನಮ್ಮ ದುರಂತ ಸರ್, ಈ ರಾಜ್ಯ ದುರಂತ. ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ, ಕೆಲವು ರಾಜಕಾರಣಿಗಳು ಮಕ್ಕಳನ್ನ ನೋಡ್ಕೋತಾರೆ, ಇನ್ನು ಕೆಲವರು ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರು, ಅವ್ರ ಬಾಮೈಕ್ಳು, ಅವ್ರ ಹೆಂಡತಿ, ಅದು ಏನ್ಕೋತ ಅಷ್ಟೆಲ್ಲ ಒಂದು ಟೀಮ್ ಮಾಡ್ಕೊಂಡು ಕೂಡ ನಮ್ಮ ಜನ ಅವ್ರವ್ರಿಗೆ ಓಟ್ ಹಾಕ್ತಾರೆ. ಅದು ಬದಲಾಗಬೇಕು. ಒಂದ್ಸಲ ಅವ್ನಿಗೆ ಅವಕಾಶ ಕೊಟ್ಟವಾ, ಮತ್ತೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಬೆಳೆಸೋದು ಯಾರು ಗೊತ್ತಾ ಸರ್? ಇದೇ ಜನ ಸರ್. ಅವ್ನ ಫೋಟೋ ಹಾಕ್ತಾರೆ, ಅವ್ರ ಮೊಮ್ಮಗನ ಫೋಟೋ ಹಾಕ್ತಾರೆ, ಅವ್ರ ಮೊಮ್ಮಗನ ಮಕ್ಕಳು ಯಾವುದೋ ಬರ್ತ್ಡೇಗೆ ಇವರೇ ಫೋಟೋ ಹಾಕೊಂಡು ಇವರೇ ಬೆಳೆಸ್ಕೊಂಡು ಹೋಗ್ತಾರಲ್ಲ ಸರ್. ಇವನೇ ಕರ್ಕೊಂಡು ಹೋದಾಗ ಅವ್ನು ಬರ್ದೇ ಇರೋಕ್ಕಾಗ್ತದೆ ಮಗ ಮೊಮ್ಮಗ. ಸೊ ಆ ಮಟ್ಟಕ್ಕಾಗಿದೆ ನೀವು ಹೇಳ್ದಂಗೆ. ಸೊ ಟ್ರಾನ್ಸ್ಫರ್ ದಂಧೆನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ತೊಡಗಿದ್ರೆ ಅಂತ ಪ್ರತಾಪ್ ಸಿಂಹನ ಹೇಳಿಕೆಗೆ ಹೇಳ್ತೀನಿ ಸರ್. ಅದಕ್ಕೆ ಅವರು ತಿಳಿದಿರೋದು ನಾನು ತಿಳಿದಿಲ್ಲ, ಅವ್ರು ನೋಡಿರೋದು ನಾವು ನೋಡಿಲ್ಲ. ಬಟ್ ಅವ್ರು ಕೊಟ್ಟಿದ್ದಾರೆ ಅಂದರೆ ಅದನ್ನ ನೀವು ಅವ್ರನ್ನೂ ಕೇಳಬೇಕಾಗ್ತದೆ. ಯಾಕಂದರೆ ಈ ರಾಜ್ಯದ ಲೂಸ್ ಸ್ಟಾಕ್ ಮಾತಾಡೋಕ್ಕಾಗಲ್ಲ. 2 ಸಲ MP ಆಗಿದ್ದಂಥವ್ರು, ಅವರು ಕೂಡ ಗೊತ್ತಿದೆ, ಲೂಸ್ ಸ್ಟಾಕ್ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಎಲ್ಲ ಸತ್ಯಕ್ಕೆ ಹತ್ರ ಇರೋಂಥ ವಿಚಾರವಾಗಿ 2 ಬಾರಿ MP ಇದ್ಮೇಲೆ ಕೊಟ್ಟಿರ್ತಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅಂದರೆ ಬಿಕಾಸ್ ಆಫ್ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಅವರ ಕಾರಣ. ಇದು ರೈಟ್ ನ್ಯೂಸ್.